ಗಿರಿಶ್ರೇಣಿಗಳ ಮೇಲೆ ತನ್ನ ನೀಳವಾದ ರೆಕ್ಕೆಗಳನ್ನ ಚಾಚಿ ಮುಗಿಲೆತ್ತರಕ್ಕೂ ನಿಂತಿರುವ ಈ ಗಾಳಿ ಗಿರಣಿಗಳು ದೇಶದೆಲ್ಲೆಡೆ ವಿದ್ಯುತ್ ಪೂರೈಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ದೂರದಿಂದ ಪುಟ್ಟದಾಗಿ ತೋರುವ ಈ ಗಿರಣಿಗಳ ಎತ್ತರ 80 ರಿಂದ 150 ಮೀಟರ್, ಆ ರೆಕ್ಕೆಗಳ ಉದ್ದ 50 ರಿಂದ 100 ಮೀಟರ್ಗಳು ಎಂಬ ವಿಷಯಗಳೇ ಆಶ್ಚರ್ಯವನ್ನು ಹುಟ್ಟಿಸುತ್ತವೆ. ಬಹಳ ಬಾರಿ ನನ್ನ ಪ್ರಯಾಣದಲ್ಲಿ ಇವುಗಳನ್ನ ಕಾಣುತ್ತಾ ಸಾಗಿದವನು ಇವತ್ತು ಅವುಗಳನ್ನಿರಿಸಿದ ಗುಡ್ಡದ ಬಳಿಗೆ ತಲುಪಿ ಇವುಗಳ ಕತೆ ಅವಶ್ಯಕತೆಗಳನ್ನ ತಿಳಿಯುತ್ತಾ ಬಂದೆ. ಪವನ ಶಕ್ತಿಯನ್ನ ಪ್ರಾಚೀನ ಕಾಲದಲ್ಲಿ ನೀರನ್ನೆತ್ತಲು, ಧಾನ್ಯಗಳನ್ನ ಬೀಸಲು ಬಳಸುತ್ತಿದ್ದರು. ಇಂದಿಗೆ ಆ ತಂತ್ರಜ್ಞಾನವನ್ನ ಅಭಿವೃದ್ಧಿಗೊಳಿಸಿ ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ ಅನ್ನ ಉತ್ಪಾದಿಸುತ್ತಿರುವ ಮಾನವನ ಜ್ಞಾನ, ಈ ತಂತ್ರಜ್ಞಾನ ಅದ್ಭುತವಾಗಿದೆ. ಬಯಲು ಸೀಮೆಯ ಹೆಚ್ಚು ಗಾಳಿ ಬೀಸುವ ಗುಡ್ಡಗಳ ಮೇಲೆ ಈ ಗಿರಣಿಗಳನ್ನ ಅಳವಡಿಸಿ ಆ ಗಾಳಿಯ ವೇಗವನ್ನ ಬಳಸಿ ರೆಕ್ಕೆಗಳನ್ನ ಸುತ್ತಿಸಿ ಅಲ್ಲಾಗುವ ರೋಟರ್ ಮತ್ತು ಶಾಫ್ಟ್ ಗಳ ಚಲನೆಯನ್ನ ಸಂಪರ್ಕವಿರುವ ಜನರೇಟರ್ಗೆ ವರ್ಗಾಯಿಸಿ ವಿದ್ಯುತ್ ಅನ್ನ ಉತ್ಪಾದಿಸುತ್ತಾರೆ. ಇದು ಉತ್ತಮ ವಿಧಾನವೇ ಅಂತನಿಸುತ್ತೆ. ಆಧುನಿಕ ಟರ್ಬೈನ್ಗಳು ವರ್ಷಕ್ಕೆ 4 ರಿಂದ 6 ಮಿಲಿಯನ್ ಯೂನಿಟ್ ವಿದ್ಯುತ್ ಅನ್ನ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಪರಿಸರ ಸ್ನೇಹಿಯಾಗಿ ವಿದ್ಯುತ್ ಅನ್ನ ಉತ್ಪಾದಿಸಬಹುದು. ಪವನ ಶಕ್ತಿ ಎಂಬುದು ನವೀಕರಿಸಬಹುದಾದ ಇಂಧನವೇ. ವಿದ್ಯುತ್ ಪೂರೈಕೆಯಲ್ಲಿ ಸಮತೋಲನವನ್ನ ಸಾಧಿಸಬಹುದು ಇವುಗಳ ಬಳಕೆಯಿಂದ ಎಂಬ ಅಂಶಗಳನ್ನ ಅರಿತರೆ 7 ರಿಂದ 9ನೇ ಶತಮಾನದ ನಡುವೆ ಧಾನ್ಯಗಳನ್ನ ಅರಿಯಲು ನೀರನ್ನೆತ್ತಲು ಬಳಸುತ್ತಿದ್ದ ಈ ತಂತ್ರಜ್ಞಾನವನ್ನ 1887ರಲ್ಲಿ ಜೇಮ್ಸ್ ಬ್ಲಿಕ್ ವಿದ್ಯುತ್ ಉತ್ಪಾದನೆಗೆ ಬಳಸಿಕೊಂಡರು. 1890ರಲ್ಲಿ ಅದು ಅಭಿವೃದ್ಧಿಯಾಗಿ ಕೆಲ ದೇಶಗಳಿಗೆ ಹರಡಿ 1980ರ ಹೊತ್ತಿಗೆ ಭಾರತಕ್ಕೂ ಬಂತು. ಅಲ್ಲಿಂದ ವಿವಿಧ ರಾಜ್ಯಗಳಲ್ಲಿ ಸಾವಿರಾರು ಟರ್ಬೈನ್ಗಳನ್ನ ಅಳವಡಿಸಿ ವಿದ್ಯುತ್ ಅನ್ನ ಉತ್ಪಾದಿಸಿ ವಿಶ್ವದ ಅತಿದೊಡ್ಡ ಗಾಳಿ ವಿದ್ಯುತ್ ಉತ್ಪಾದಕರಲ್ಲಿ ಭಾರತವೂ ಒಂದಾಯಿತು. ಕೆಲವು ಕಡೆಗಳಲ್ಲಿ ಖಾಸಗಿ ಕಂಪನಿಗಳು ವಿಪರೀತವಾಗಿ ಇವುಗಳನ್ನ ಅಳವಡಿಸುತ್ತಿರುವುದರ ಬಗ್ಗೆ, ಅದರಿಂದ ರೈತರಿಗೆ, ವನ್ಯ ಪ್ರಾಣಿಗಳಿಗೆ ತೊಂದರೆಯಾಗುತ್ತಿರುವುದರ ಬಗ್ಗೆ ವಿರೋಧವೂ ಇದೆ. ಆದಾಯ ಅವಶ್ಯಕತೆ ಎಂದು ಅಳವಡಿಕೆ ಹೆಚ್ಚಾಗಬಾರದು, ಅತಿಯಾದ ಅಮೃತವೂ ವಿಷವೇ. ಈ ಗಾಳಿ ಗಿರಣಿಯಂತಹ ಬಹಳಷ್ಟು ವಿಷಯಗಳನ್ನ ಕಂಡಾಗ ಅದೆಷ್ಟೋ ಪ್ರಾಚೀನ ತಂತ್ರಜ್ಞಾನಗಳೇ ಅಭಿವೃದ್ಧಿಯಾಗಿ ಈ ನವಯುಗದಲ್ಲೂ ಅಳವಡಿಕೆಯಾಗುತ್ತಿವೆ ಅಂತನಿಸುತ್ತೆ. ಆಧುನಿಕತೆಗೆ ಆಧಾರ ಪ್ರಾಚೀನತೆಯೇ.